ಪ್ರಧಾನಿ ಉತ್ತರ ಕೊಡೋವರೆಗೂ ಇಲ್ಲಿಂದ ಕದಲಲ್ಲ. ಪ್ರಧಾನಿ ಮನೆ ಮುಂದೆ ರಾಹುಲ್ ಗಾಂಧಿ ಹೀಗೆ ಟ್ವೀಟ್ ಮಾಡಿದ್ದಾರೆ. ಪ್ರಧಾನಿ ಮೋದಿ ಉತ್ತರ ಕೊಡದೆ ಹೋಗುವಂತಿಲ್ಲ. ದೇಶ ಪ್ರೇಮಿಗಳೆಲ್ಲ ನಮ್ಮ ಜೊತೆಗೆ ಕೈ ಜೋಡಿಸಿ ಪ್ರಧಾನಿ ಮನೆ ಮುಂದೆ ಧರಣಿಯಲ್ಲಿ ನೀವು ಪಾಲ್ಗೊಳ್ಳಿ. ಓಕೆ, ಈಗ ರಾಹುಲ್ ಗಾಂಧಿ ಕರೆ ಕೊಡ್ತಾ ಇದ್ದಾರೆ ಅವ್ರ ಕಾರ್ಯಕರ್ತರಿಗೆ, ಅಥವಾ ಅವ್ರು ಹೇಳ್ತಾ ಇದ್ದಾರೆ ದೇಶದ ಜನರಿಗೆ ಅವ್ರು ಕೊಡ್ತಾ ಇರುವಂತ ಕರೆ ಏನು ಅಂತ ಅಂದ್ರೆ, ದೆಹಲಿಗೆ ಬನ್ನಿ, ಜಂತರ್ ಮಂತರ್ಗೆ ಬನ್ನಿ ಅನ್ನುವಂಥದ್ದಲ್ಲ, ಪ್ರಧಾನಿ ನಿವಾಸಕ್ಕೆ ಬನ್ನಿ, ಈ ಪ್ರತಿಭಟನೆಯಲ್ಲಿ ನೀವು ಭಾಗಿಯಾಗಿ ಅಂತ ಹೇಳ್ತಿದ್ದಾರೆ. ಸೊ ಇದು ರಾಹುಲ್ ಗಾಂಧಿ ಅವರು ಬಹಳ ಕ್ಲಿಯರ್ ಆಗಿ ದೇಶದ ವಾಸಿಗಳಿಗೆ ಒಂದು ಮೆಸೇಜ್ ಅನ್ನ ಕೊಟ್ಟು ಪ್ರಧಾನಿ ನಿವಾಸದ ಮುಂದೆ ಬಂದು ನಮ್ಮ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅಂತ ಕರೆ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ, ಅಲ್ಲಿಂದ ಅವ್ರಿಗೆ ಸದ್ಯಕ್ಕೆ ಹೊರಡಲ್ಲ ಅನ್ನುವಂಥ ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಬಹುಶಃ ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನ ನೋಡಬೇಕಿದೆ. ಯಾಕಂದ್ರೆ ಇವರನ್ನ ಬಹಳ ಒತ್ತಾಯಪೂರ್ವಕವಾಗಿ ಅಲ್ಲಿಂದ ಏಳ್ಸೋಕ್ಕೂ ಕೂಡ ಆಗಲ್ಲ. ಅದಾದ್ರೂ ಕೂಡ ದೊಡ್ಡ ಹೈಡ್ರಾಮಾಗೆ ಕಾರಣ ಆಗ್ಬೋದು, ನಂಬರ್ ಒನ್. ಎರಡನೇ ವಿಚಾರ ಅಂತ ಅಂದ್ರೆ, ಈಗ ಕೇಂದ್ರ ಸರ್ಕಾರ ಇವ್ರುಗಳು ಇಟ್ಟಿರುವಂಥ ಡಿಮಾಂಡ್ಗೆ ಒಪ್ಪಲೇಬೇಕು ಅಂತ ಇವ್ರು ಪಟ್ಟು ಹಿಡಿದಿದ್ದಾರೆ. ಡಿಮಾಂಡ್ ಏನು? ಪ್ರಮುಖವಾಗಿ ಯಾರನ್ನ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಸ್ವೀಕರಿಸಲೇಬೇಕು ಕೇಂದ್ರ ಸರ್ಕಾರ ಅನ್ನುವಂಥದ್ದು, ಇದೇ ಇವರ ಮೊದಲ ಡಿಮಾಂಡ್ ಆಗಿದೆ. ಹಾಗಾಗಿ ಇದು ದೊಡ್ಡ ಹೈಡ್ರಾಮಾಗೆ ಕಾರಣ ಆಗ್ಬೋದಂಥ ಸಾಧ್ಯತೆ ಇದೆ. ನಮ್ಮ ರಾಜ್ಯದಿಂದನೂ ಕೂಡ ಬಹಳಷ್ಟು ಮಂದಿ ನಾಯಕರುಗಳಿಗೆ ಆಲ್ರೆಡಿ ಹೋಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆಮೇಲೆ ಈ ದೆಹಲಿ ಅಕ್ಕಪಕ್ಕದ ರಾಜ್ಯಗಳಿಂದೆಲ್ಲ ಈಗ ಬಹುಶಃ ಕಾಂಗ್ರೆಸ್ ಕಾರ್ಯಕರ್ತರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಹೋಗಿ ಜಾಯಿನ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಹಾಗಾಗಿ ಇದೊಂದು ದೊಡ್ಡ ಹೈಡ್ರಾಮಾ ಕಾರಣ ಆಗ್ಬೋದು. ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ, ಅಲ್ಲಿರುವಂಥ ಭದ್ರತಾ ಸಿಬ್ಬಂದಿಗೂ ಕೂಡ ಇದೊಂದು ರೀತಿ ಅನ್ಎಕ್ಸ್ಪೆಕ್ಟೆಡ್ ಇದು. ಯಾಕಂತಂದರೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಹೀಗಿದ್ದಕ್ಕಿದ್ದಂತೆ ಬಂದು ಪ್ರಧಾನಿ ನಿವಾಸದ ಮುಂದೆ ಕೂತು ಬಿಡ್ತಾರೆ ಅಂತ ಹೇಳ್ಕೊಂಡು. ಆಮೇಲೆ ಹೇಳಿ ಪ್ರಧಾನಿ ನಿವಾಸ ಅಂತಂದರೆ ಅದಕ್ಕೆ ಒಂದು ದ್ವಾರ ಅಲ್ಲ, ಭಾಳಷ್ಟು ದ್ವಾರಗಳಿರುತ್ತವೆ ಸಹಜವಾಗಿ ಒಳಗೆ ಹೋಗೋದಕ್ಕೆ. ಬಟ್ ಇಂಥ ಸನ್ನಿವೇಶ ಇರುವಂಥ ಸಂದರ್ಭದಲ್ಲಿ ಪ್ರಧಾನಿ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯನಾ? ಹೋದರೂ ಅದೇನಾದ್ರು ನಂತರದ ಹೈಡ್ರಾಮಾಗೆ ನಿವಾಸದೊಳಗೆ ನುಗ್ಗೋದಕ್ಕೆ ಪ್ರಯತ್ನ ಪಡೋದು, ಈ ಥರದಕ್ಕೆ ಏನಾದರೂ ಕಾರಣ ಆಗ್ಬಿಡುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಪ್ರಧಾನಿ ಕೂಡ ಈಗ ಸೆಷನ್ ಮುಗಿದಂಥ ನಂತರದಲ್ಲೂ ಅಲ್ಲಿಗೆ ಹೋಗದೇ ಇರುವಂಥ ರೀತಿಯಾಗಿ ದಿಗ್ಬಂಧನ ಹಾಕ್ಬಿಟ್ರೂ ಆಶ್ಚರ್ಯ ಇಲ್ಲ. ನಾನು ಆಗ್ತಾನೆ ಹೇಳಿದಾಗೆ ರಾಜ್ಯದ ಕೆಲ ನಾಯಕರುಗಳು ಕೂಡ ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕರ್ನಾಟಕ ಮುಖ್ಯಮಂತ್ರಿನೇ ಖುದ್ದಾಗಿ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಪಕ್ಕದಲ್ಲಿ ಕೂತಿರುವಂಥದ್ದನ್ನು ನೀವಲ್ಲಿ ನೋಡ್ತಾ ಇದ್ದೀರಾ. ವಿಷಯ ಅಂತ ಅಂದರೆ ನಾನು ಆಗ್ತಾನೆ ಹೇಳಿದಾಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗಿನ
ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ವಿಚಾರವಾಗಿ ಅವರು ಮಾತನಾಡೋದಕ್ಕೆ ದೆಹಲಿಗೆ ಹೋಗಿದ್ರು. ಸಿದ್ದರಾಮಯ್ಯನವರು ಕೂಡ ಹೋಗಿದ್ರು, ಬಿ ಕೆ ಹರಿಪ್ರಸಾದ್ ಕೂಡ ಹೋಗಿದ್ರು. ಬಟ್ ಡಿ ಕೆ ಶಿವಕುಮಾರ್ ಅಂತೂ ಅಲ್ಲೇ ಬಂದು ಕೂತಿದ್ದಾರೆ, ಅದನ್ನು ನಾವು ನೋಡ್ತಾ ಇದ್ದೀವಿ. ಕೇರಳದ ನಾಯಕರುಗಳು ಕೂಡ ಅವ್ರ ಪಕ್ಕದಲ್ಲೇನೋ ಕೂತಂಥ ರೀತಿಯಾಗಿ ಕಂಡು ಬರ್ತಾ ಇದೆ. ಅಂದರೆ ಕೇರಳ ಮುಖ್ಯಮಂತ್ರಿನೂ ಕೂಡ ಬಂದಿದ್ದಾರೋ ಗೊತ್ತಿಲ್ಲ. ಬಟ್ ಭಾಳ ರಾಜ್ಯಗಳಿಂದ ಕೆಲ ನಾಯಕರುಗಳು ಹೋಗಿ ಈಗ ರಾಹುಲ್ ಗಾಂಧಿಗೆ ಸಾಥ್ ಕೊಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಕೆ ಸಿ ವೇಣುಗೋಪಾಲ್ ಕೂಡ ಅಲ್ಲೇ ಇದ್ದಾರೆ. ಹಾಗೆ AICC ಕಾರ್ಯದರ್ಶಿಗಳು, ಆಮೇಲೆ ಇನ್ನಿತರ ಪದಾಧಿಕಾರಿಗಳು, ನಮ್ಮ ರಾಜ್ಯದ ಮಟ್ಟಿಗೆ ನಾವು ಹೇಳೋದಾದರೆ ಭಾಳಷ್ಟು ಮಂದಿ ನಾಯಕರುಗಳೆಲ್ಲ ಹೋಗಿ ಈಗ ಈ ಪ್ರತಿಭಟನೆಗೆ ಸಾಥ್ ಕೊಡ್ತಾ ಇದ್ದಾರೆ. ಇದು ಭಾಳ ಹೊತ್ತು ಮುಂದುವರಿಯುವಂಥ ರೀತಿಯಾಗಿ ಕಂಡು ಬರ್ತಾ ಇದೆ. ರಾಹುಲ್ ಗಾಂಧಿ ತಮ್ಮ ಡಿಮಾಂಡ್ಸ್ ಏನೇನು ಅನ್ನುವಂಥದ್ದನ್ನು ಈಗ ಆಲ್ರೆಡಿ ಕೊಟ್ಟು ಕಳಿಸಿದ್ದಾರೆ. ಒಂದೋ ಆ ಡಿಮಾಂಡ್ಗೆ ಒಪ್ಪಬೇಕು, ಇಲ್ಲ ಅಂತಂದರೆ ಇವ್ರನ್ನ ಅಲ್ಲಿಂದ ಎತ್ತಬೇಕು. ಎರಡೇ ಈಗ ಅಲ್ಲಿರುವಂಥ ಸನ್ನಿವೇಶ. ಇಲ್ಲ ಅಂತಂದರೆ ಇದು ಭಾಳ ಗಂಟೆಗಳ ಕಾಲ ಹೀಗೆ ಮುಂದುವರಿಬೋದಂಥ ಚಾನ್ಸಸ್ ಇದೆ. ಆಮೇಲೆ ಇನ್ನೊಂದು ವಿಚಾರ ಅಂತಾನೆ, ಸ್ವಲ್ಪ ಸಮಯ ಕೊಟ್ಟು ಆಮೇಲೆ ಇವ್ರನ್ನೆಲ್ಲ ಅಲ್ಲಿಂದ ವಶಕ್ಕೆ ಪಡೆಯೋಣ ಅನ್ನುವಂಥ ರೀತಿಯಾಗಿಯೂ ಕೂಡ ಸನ್ನಿವೇಶ ಇಲ್ಲ. ಯಾಕಂದರೆ ಭಾಳ ಸಮಯ ಕೊಟ್ಟಷ್ಟು ಜನ ಬಂದು ಸೇರುವಂಥದ್ದು ಜಾಸ್ತಿ ಆಗುತ್ತೆ. ಹೀಗಾಗಿ ಇದು ದೊಡ್ಡ ದೊಡ್ಡ ಹೈಡ್ರಾಮಾಗಳಿಗೆ ಸಾಕ್ಷಿ ಆಗ್ತಾ ಇದೆ. ಇನ್ನೊಂದು ಕಡೆ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ನಡೆಸ್ತಾ ಇರುವಂಥ ಪ್ರತಿಭಟನೆ ಕೂಡ ಹಾಗೆ ಮುಂದುವರಿತಾ ಇದೆ. ಈಗ ಅಭಿಜಿತ್ ದೀಪ್ಗೆ ಅಂದರೆ ಈ CJPಗೆ ಸಂಬಂಧಪಟ್ಟಾಗೆ ಎಲ್ಲ ಬಂದು ಮತ್ತೆ ಜಾಯ್ನ್ ಆಗಿದ್ದಾರೆ ಪ್ರತಿಭಟನಾ ಸ್ಥಳವನ್ನು. ಹಾಗಾಗಿ ಪ್ರತಿಭಟನಾ ಸ್ಥಳಕ್ಕೆ ಅಗೈನ್ ಬಂದು ಕೂತಿದ್ದಾರೆ. ಹಾಗಾಗಿ ಇದು ದೊಡ್ಡ ಹೈಡ್ರಾಮಾಗೆ ದೆಹಲಿ ಕಾರಣ ಆಗ್ತಾ ಇದೆ. ಕೇರಳ ಮುಖ್ಯಮಂತ್ರಿನೂ ಕೂಡ ಈಗ ಪ್ರತಿಭಟನಾ ಸ್ಥಳಕ್ಕೆ ಹೋಗಿದ್ದಾರೆ. VD ಸತೀಶನ್. ಅಲ್ಲೇನಾಗಿದೆ ಅಂದರೆ ಕೇರಳ ಪ್ರದೇಶ ಕಾಂಗ್ರೆಸ್ ಸಂಬಂಧಪಟ್ಟಾಗಿನ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಅವ್ರು ಹೋಗಿದ್ರು. ರಾಹುಲ್ ಗಾಂಧಿ ಸ್ಥಳದಲ್ಲೇ ಭಾಳಷ್ಟು ಟ್ವೀಟ್ಗಳನ್ನು ಮಾಡ್ತಾ ಇದೆ, ಅಥವಾ ಅವರ ಟೀಮ್ ಭಾಳಷ್ಟು ಟ್ವೀಟ್ಗಳನ್ನು ಮಾಡ್ತಾ ಇದೆ. ಅಂಥ ಕೆಲ ಟ್ವೀಟ್ಗಳನ್ನು ನಾವು ನೋಡ್ತಾ ಹೋಗೋದಾದರೆ, ಇದು ವಿದ್ಯಾರ್ಥಿಗಳ ಮೇಲಿನ ದಾಳಿ ಇದೆಯಲ್ಲ, ಇದು ಪ್ರತಿಯೊಂದು ಭಾರತೀಯ ಕುಟುಂಬದ ಮೇಲಿನ ದಾಳಿಯಾಗಿದೆ. ಯಾವುದೇ ಉತ್ತರವನ್ನು ನೀಡದೆ ಅಥವಾ ಪರಿಣಾಮಗಳನ್ನು ಎದುರಿಸದೆ ತಾವು ಪಾರಾಗಬಹುದು ಅಂತ ಪ್ರಧಾನಿ ಮೋದಿ ಭಾವಿಸಿದ್ದಾರೆ. ಆದರೆ ಈ ಬಾರಿ ಅವರಿಗೆ ಅದು ಸಾಧ್ಯ ಆಗೋದಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಂತ ನಂಬುವ ಪ್ರತಿಯೊಬ್ಬ ದೇಶಭಕ್ತಿ ಭಾರತೀಯನಿಗೂ ಕೂಡ ನಾನು ಮನವಿ ಮಾಡ್ತೀನಿ, ಪ್ರಧಾನಿಯವರ ನಿವಾಸದ ಮುಂದೆ ಈಗ ನಡೀತಾ ಇರುವಂಥ ನಮ್ಮ ಧರಣಿ ಇದೆಯಲ್ಲ, ಅದರಲ್ಲಿ ನೀವು ಪಾಲ್ಗೊಳ್ಳಿ. ನೋಡಿ, ಅವರು ದೇಶದ ಜನರಿಗೆ ಕರೆ ಕೊಟ್ಟಿರುವಂಥ ರೀತಿ ಇದು. ಹಾಗಾಗಿ ಇದು ಯಾವ ಕಡೆಗೆ ಬೇಕಾದರೂ ಹೋಗ್ಬೋದು. ಭಾರತದ ವಿದ್ಯಾರ್ಥಿಗಳ ಧ್ವನಿಯನ್ನು ನಿರ್ಲಕ್ಷಿಸೋದಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ ರಾಹುಲ್ ಗಾಂಧಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅದನ್ನು ನೀವು ಅಲ್ಲಿ ನೋಡ್ತಾ ಇದ್ದೀರಾ. ಅಲ್ಲಿಗೆ ಒಂದಂತೂ ಕ್ಲಿಯರ್, ಆ ಜಾಗ ಬಿಟ್ಟು ನಾವು ಹೋಗಲ್ಲ ಅನ್ನುವಂಥದ್ದನ್ನು ಈ ಮುಖೇನವಾಗಿ ಒಂದು ಸಂದೇಶ ಕೊಡೋ ಪ್ರಯತ್ನವನ್ನು ಕಾಂಗ್ರೆಸ್ ಇಲ್ಲಿ ಮಾಡ್ತಾ ಇದೆ. ನಾನು ಹೇಳಿದಾಗೆ ಕೆಲ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ. ಎಲ್ಲರೂ ಇಲ್ಲಿಂದ ಏನೋ ಗುಳೆ ಎಬ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಒಂದಂತೂ ಸ್ಪಷ್ಟ, ನಾವಂತೂ ಸೋಲೋದಿಲ್ಲ. ಇಲ್ಲಿ ಬಂದಿದೀವಿ, ಈ ಹೋರಾಟವನ್ನ ಯಾವ ಹಂತಕ್ಕೆ ಬೇಕಾದ್ರೂ ತೆಗೆದುಕೊಂಡು ಹೋಗೋದಕ್ಕೆ ನಾವು ಸಿದ್ಧವಿದ್ವಿ, ಇದಂತೂ ಸ್ಪಷ್ಟ.
ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತಂದ್ರೆ ಪ್ರಧಾನಮಂತ್ರಿಗಳ ಮನೆಯ ಮುಂದೆ ನಿಂತ್ಕೊಂಡು ಕಾಂಗ್ರೆಸ್ ಪಕ್ಷ ಇವತ್ತಿನ ದಿನ ಹೋರಾಟ ನಡೆಸುವಂತ ಪರಿಸ್ಥಿತಿ ಬಂದಿದೆ. ಅದೇ ಯಾವಾಗ 1.5-2 ತಿಂಗಳ ಮುಂಚೆ ನೀಟ್ ಎಕ್ಸಾಮಿನೇಷನ್ ವಿರುದ್ಧ ನಾವು ಆಲ್ರೆಡಿ ಮಾತಾಡೋದಕ್ಕೆ ಶುರು ಮಾಡಿದ್ವಿ, ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ವಿ, ಕಾಂಗ್ರೆಸ್ ಪಕ್ಷ ಇದ್ರ ಬಗ್ಗೆ ಧ್ವನಿ ಎತ್ತೋದಕ್ಕೆ ಶುರು ಮಾಡಿತು. ಅವತ್ತಿನ ದಿನನೇ ಎಚ್ಚೆತ್ಕೊಂಡು ಧರ್ಮೇಂದ್ರ ಪ್ರಧಾನ್ ಅವರ ಬಳಿ ರಾಜೀನಾಮೆಯನ್ನು ತೆಗೆದುಕೊಂಡು ಬಹಳ ಸ್ಪಷ್ಟವಾಗಿ ನಾವು ದೇಶದ ಜನರ ಜೊತೆ ಇದ್ದೀವಿ, ವಿದ್ಯಾರ್ಥಿಗಳ ಜೊತೆ ಇದ್ದೀವಿ ಅನ್ನೋದಾಗಿದ್ದಿದ್ರೆ ದೇಶ ಇವತ್ತಿನ ದಿನ ಈ ಪರಿಸ್ಥಿತಿಗೆ ಬಂದು ನಿಂತ್ಕೋತಿರ್ಲಿಲ್ಲ. ಇವತ್ತಿನ ದಿನ ವಿದ್ಯಾರ್ಥಿಗಳು ಈ ಪರಿಸ್ಥಿತಿಗೆ ಬಂದು ನಿಂತ್ಕೊಳ್ತಿರ್ಲಿಲ್ಲ. ನಿನ್ನೆ ಎಲ್ಲೆಲ್ಲಿಂದನೋ ಯಾವ್ಯಾವುದೋ ಊರುಗಳಿಂದ ಬಂದಿರುವಂತಹ ಜನರಿಗೆ ಲಾಠಿ ಚಾರ್ಜ್ ಮಾಡಿ ನೀವು ಅವ್ರನ್ನ ಹೊರಗಡೆ ಕಳಿಸುವಂತ ಕೆಲಸ ಮಾಡ್ತೀರಿ. ಇವತ್ತಿನ ದಿನ ನಾವೆಲ್ಲಿ ನಿಂತ್ಕೊಂಡಿದೀವಿ ನೋಡೋಣ ಏನಾಗುತ್ತೆ ಅಂತ. ಎಲ್ರೂ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ರೂ ಇಲ್ಲಿಂದ ಏನೋ ಗುಳೆ ಎಬ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಒಂದಂತೂ ಸ್ಪಷ್ಟ, ನಾವಂತೂ ಸೋಲೋದಿಲ್ಲ. ಇಲ್ಲಿ ಬಂದಿದ್ದೀವಿ, ಈ ಹೋರಾಟವನ್ನ ಯಾವ ಹಂತಕ್ಕೆ ಬೇಕಾದ್ರೂ ತೆಗೆದುಕೊಂಡು ಹೋಗೋದಕ್ಕೆ ನಾವು ಸಿದ್ಧವಿದ್ದೀವಿ, ಇದಂತೂ ಸ್ಪಷ್ಟ. ಹೀಗೆ ಕಾಂಗ್ರೆಸ್ನಿಂದ ನಡೀತಾ ಇರುವಂಥ ಪ್ರತಿಭಟನೆಯಲ್ಲಿ ರಾಜ್ಯದ ಕಡೆಯಿಂದ ಹೋದಂಥ ಹಲವರು ಭಾಗಿಯಾಗಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಂಥದ್ದನ್ನು ನೀವು ಗಮನಿಸ್ತಾ ಇದ್ರಿ. ಇಷ್ಟು ತಿಂಗಳು 1-1.5 ತಿಂಗಳಿಂದನೂ ಕೂಡ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ಮಾಡ್ತಾ ಇದೆ, ಯಾವ ಉತ್ತರನೂ ಕೂಡ ಸಿಕ್ಕಿರಲಿಲ್ಲ ನಮಗೆ ಏನು ಅಂತಂದು ಹೇಳ್ತಾರೆ. ಅಫ್ಕೋರ್ಸ್ ಅವ್ರು ಹೇಳ್ತಾ ಇರೋದು ನಿಜ. ಬಟ್ ನಾನು ಆಗ್ತಾನೆ ಹೇಳಿದಾಗೆ ಕಾಂಗ್ರೆಸ್ ಪಕ್ಷದಕ್ಕಿಂತನೂ ಕೂಡ ವಿದ್ಯಾರ್ಥಿಗಳು ಹಾಗೆ ಅದಕ್ಕಂತಾನೆ ಹುಟ್ಕೊಂಡಂಥ ಈ CJP ಪಾರ್ಟಿ ಇವರೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಇದ್ರ ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ. ಕಾಂಗ್ರೆಸ್ ತೀರಾ ಮೊನ್ನೆ ಇದನ್ನೊಂದು ದೊಡ್ಡ ಆಂದೋಲನ ಮಾಡುವಂಥ ರೀತಿಯಲ್ಲಿ ಎಚ್ಚೆತ್ತಂಥದ್ದು. ಅದಕ್ಕಿಂತ ಮುನ್ನೆನೇ ಇದ್ರ ಧ್ವನಿ ಭಾಳ ದೊಡ್ಡದಿತ್ತು. ಸೊ ಅದಾಗಿಯೂ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ, ಗ್ರಹಿಸುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಯಿತು. ಆಮೇಲೆ ಇವತ್ತು ಅದು ಯಾವ ಮಟ್ಟಿಗೆ ಅಂತಂದರೆ ಕೇಂದ್ರದ ವಿರುದ್ಧ ಈಗ ಆಳಿಗೊಂದು ಕಲ್ಲು ಅಂತ ಹೇಳ್ಕೊಂಡು ಎಲ್ಲ ಎಸೆಯೋದಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಆಮೇಲೆ ನೀವು ಕೂಡ ಗಮನಿಸ್ತಾ ಇದ್ದೀರಾ, ಈ ಸೋಷಿಯಲ್ ಮೀಡಿಯಾ ಸೇರಿದ ಹಾಗೆ ಬೇರೆ ಬೇರೆ ಕಡೆ ಭಾಳ ಈ BJPಯನ್ನು ಕಟ್ಟರಾಗಿ ಬೆಂಬಲಿಸ್ತಾ ಇದ್ದಂಥವ್ರು ಅವರು ಕೂಡ ಈ ಕೇಂದ್ರದ ಈ ರೀತಿಯಂಥ ಧೋರಣೆ ಇದು ಯಾಕೋ ಸರಿ ಹೋಗ್ತಿಲ್ಲ ಅನ್ನುವಂಥದ್ದು ಅವರ ಅರಿವಿಗೆ ಬಂದಿರೋದನ್ನು ನೀವು ನೋಡ್ತಾ ಇದ್ದೀರಾ. ಭಾಳಷ್ಟು ಮಂದಿ ಆ ರೀತಿಯಂಥ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಧಾನಿ ಮೋದಿಯನ್ನು ಬಹಳ ಇಷ್ಟಪಡುವಂಥವ್ರು ಕೂಡ ಯಾಕೆ ಈ ರೀತಿಯಾದಂಥ ಪದೇ ಪದೇ ಎಡವಟ್ಟುಗಳು, ಭಾಳಷ್ಟು ಈ ಥರದ ದೊಡ್ಡ ಘಟನೆಗಳಾದಂಥ ಸಂದರ್ಭದಲ್ಲಿ ಆ ಜಾಣ ಕಿವಿಡುತನ ಯಾಕದು ಅನ್ನುವಂಥದ್ದನ್ನು ಭಾಳ BJP ಇಷ್ಟಪಡೋರು, ಮೋದಿಯನ್ನು ಇಷ್ಟಪಡೋರು ಕೂಡ ಈಗ ಪ್ರಶ್ನೆ ಮಾಡೋ ರೀತಿಯಾಗಿ ಆಗೋಗಿದೆ. ಅಂದರೆ ಅಲ್ಲಿಗೆ ಬಂದು ನಿಂತಿದೆ ಸನ್ನಿವೇಶ. ಆದರೆ ಈ ಸೂಕ್ಷ್ಮತೆಯನ್ನು ಗ್ರಹಿಸುವಂಥ ನಿಟ್ಟಿನಲ್ಲಿ ಕೇಂದ್ರ ವಿಫಲ ಆಗ್ತಾ ಇದೆಯಲ್ಲ, ಅದು ಇಲ್ಲಿ ಭಾಳ ದುರಂತದ ಸಂಗತಿ. ಅಥವಾ BJP ವಿಫಲ ಆಗ್ತಾ ಇರುವಂಥದ್ದು ದುರಂತದ ಸಂಗತಿ. ಅದು ಭಾಳ ದೊಡ್ಡ ಮಾರ್ಜಿನ್ ಇದೆ, ಮೆಜಾರಿಟಿ ಇದೆ, ಮತ್ತೊಂದು ಅನ್ನುವಂಥ ಕಾರಣಕ್ಕಾಗಿ ಹಿಂದೆ ಎಲ್ಲ ಭಾಳ ನಡೀತಾ ಇತ್ತು. ಈಗೆಲ್ಲ ಅದು ನಡೆಯಲ್ಲ. ಅದು ನಮ್ಮ ಹತ್ರ ಭಾಳ ಮೆಜಾರಿಟಿ ಇದೆ ಅಂತ ಹೇಳ್ಕೊಂಡ್ಬಿಟ್ಟು, ಅಥವಾ ನಮ್ಮ ವೋಟ್ ಪರ್ಸೆಂಟೇಜ್ ಚೆನ್ನಾಗಿದೆ, ಮತ್ತೊಂದು ಈ ಥರದ್ದೆಲ್ಲ ಇಟ್ಕೊಂಡು ನಾವು ಏನು ಮಾಡಿದ್ರು ನಡೆಯುತ್ತೆ, ನಾವು ಹೇಳಿದಾಗ ಮಾತ್ರ ಇವ್ರು ಕೇಳಬೇಕು, ಇವ್ರು ಕೇಳಿದ್ದಕ್ಕೆಲ್ಲ ನಾವು ಹೇಳೋಕ್ಕಿರೋದಲ್ಲ. ಸೊ ಈ ರೀತಿಯಾದಂಥದ್ದು ಏನಾದರೂ ಧೋರಣೆ ಇದ್ದರೆ, ಇನ್ ಕೇಸ್ ಇದ್ದರೆ ಅದನ್ನು ಬಹುಶಃ ತಲೆಯಿಂದ ಹೊರಗಾಕಿಬಿಟ್ರೆ ಭಾಳ ಅನುಕೂಲ. ಇಲ್ಲಾಂದರೆ ನೋಡಿ ಈ ಥರದ್ದು ಇನ್ನೂ ಘಟನಾವಳಿಗಳು ಮೇಲಿನ ಮೇಲೆ ಆಗ್ತಾ ಇರುತ್ತೆ. ನೀವು ಅಲ್ಲಿ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದಾಗೆ ಕೇರಳ ಮುಖ್ಯಮಂತ್ರಿ VD ಸತೀಶನ್ ಭಾಗಿಯಾಗಿದ್ದಾರೆ, ಕರ್ನಾಟಕ ಮುಖ್ಯಮಂತ್ರಿ DK ಶಿವಕುಮಾರ್ ಭಾಗಿಯಾಗಿದ್ದಾರೆ. ಆಮೇಲೆ ಇವರೆಲ್ಲ ಈ ಪ್ರತಿಭಟನೆಗಂತ ಹೋದವರಲ್ಲ. ಇವರೆಲ್ಲ ಹೋದಂಥದ್ದೇನು ಅಂತಾನೆ ನಿಮ್ಮ ಕರ್ನಾಟಕದ ವಿಚಾರವಾಗಿ ಗೊತ್ತಿರೋ ಹಾಗೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಗೆ ಸಂಬಂಧಪಟ್ಟಂಗೆ ಇವರೆಲ್ಲ ಅಲ್ಲಿ ಮಾತುಕತೆಗೆ ಹೋದಂಥವ್ರು. ಕೇರಳದ VD ಸತೀಶನ್ ಏನು ಅಂತಂದರೆ ಅಲ್ಲಿ ಕೇರಳ ಪ್ರದೇಶ ಕಾಂಗ್ರೆಸ್ಗೆ ಸಂಬಂಧಪಟ್ಟಾಗಿನ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂಥ ನಿಟ್ಟಿನಲ್ಲಿ ಅದೆಲ್ಲ ಭಾಳ ಚಟುವಟಿಕೆ ನಡೀತಾ ಇತ್ತು. ಆ ಕಾರಣಕ್ಕಾಗಿ ಅವರೆಲ್ಲ ಅಲ್ಲಿ ಹೋದಂಥವ್ರು. ಅದೇನೋ ಹೇಳ್ತಾರಲ್ಲ, ಈ ಕಾಗೆ ಕೂರಕ್ಕೂ ಕೊಂಬೆ ಮುರಿಯೋಕ್ಕೂ ಒಂದೇ ಸಂದರ್ಭ ಆಗ್ಬಿಡ್ತು ಅಂತ ಹೇಳ್ಕೊಂಡ್ಬಿಟ್ಟು, ಈಗ ಕಾಂಗ್ರೆಸ್ನ ಕೆಲ ನಾಯಕರುಗಳು ದೆಹಲಿಗೆ ಹೋಗಿದ್ದಕ್ಕೂ ಅಲ್ಲಿ ಪ್ರತಿಭಟನೆ ಈ ರೀತಿಯ ಕೇಂದ್ರ ನಿರ್ಲಕ್ಷ್ಯದ ವಿರುದ್ಧವಾಗಿ ಪ್ರತಿಭಟನೆ ಕಿಚ್ಚು ವ್ಯಾಪಿಸಿದ್ದಕ್ಕೂ ಎಲ್ಲ ಒಂದಕ್ಕೊಂದು ಕೂಡ್ಕೊಂಡ್ಬಂದಿದೆ ಸಮಯ. ಹೀಗಾಗಿ ಈ ಪ್ರತಿಭಟನೆ ಈಗ ಭಾಳ ದೊಡ್ಡ ಮಟ್ಟದಲ್ಲಿ ನಡೆಯೋದಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಹಾಗಾಗಿ ಇದು ಕಾಂಗ್ರೆಸ್ಗೂ ಕೂಡ ಒಂದು ರೀತಿ ಒಂದು ದೊಡ್ಡ ಅಸ್ತ್ರದ ರೂಪದಲ್ಲಿ ಸಿಕ್ಕಿದೆ. ಆಮೇಲೆ ಹೇಳಿ ಕೇಳಿ DK ಶಿವಕುಮಾರ್ ಆಗಿರ್ಬೋದು, VD ಸತೀಶನ್ ಆಗಿರ್ಬೋದು, ಈ ರೀತಿಯಂಥ ಹಲವು ಪ್ರತಿಭಟನೆಗಳು ಮತ್ತೊಂದನ್ನೆಲ್ಲ ಸಂಘಟಿಸಿ ಅವರಿಗೆಲ್ಲ ಅನುಭವ ಇದೆ. ಹಾಗಾಗಿ ಇದೆಲ್ಲ ಅವ್ರು ಹೋಗಿದ್ರಿಂದ ನಾನು ಭಾಳ ಆಗ್ಬಿಡುತ್ತೆ ಅನ್ನುವಂಥದ್ದಲ್ಲ, ಬಟ್ ಆ ಅನುಭವ ಇದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ನಾವೀಗ ಅದನ್ನು ನೋಡ್ತಾ ಇದ್ದೀವಿ. ಆಮೇಲೆ ಈ ಕೈಯಲ್ಲೆಲ್ಲ ಕೆಲವರು ಈ ದಾರ ಮತ್ತೊಂದು ಹಿಡ್ಕೊಂಡಿದ್ದಾರೆ ಅಂತ ಅಂದರೆ ಅದನ್ನು 2 ಕೈಗೂ ಕಟ್ಕೊಂಡು ಅದನ್ನೊಂದು ಕೋಳದ ರೀತಿಯಾಗಿ ಇವರು ಪ್ರದರ್ಶಿಸ್ತಾ ಇರೋದು. ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿಬಿಡಿ ನೀವು ಅನ್ನುವಂಥ ರೀತಿಯಾಗಿನೋ, ಅಥವಾ ವಿದ್ಯಾರ್ಥಿಗಳ ಮೇಲೆ ನಡೆದಂಥ ದೌರ್ಜನ್ಯವನ್ನು. VD ಸತೀಶನ್ ಅವರಂತೂ ಪಾಪ ಅವ್ರದ್ದು ಅಲ್ಲಿ ಮುಖಭಾವ ಮತ್ತೊಂದು ಚಟುವಟಿಕೆ ನೀವು ನೋಡ್ತಾ ಇದ್ರೆ ತಲೆ ಮೇಲೆ ಕೈ ಹೊತ್ಕೊಳ್ತಾರೆ, ಇನ್ಯಾರಿಗೋ ಸನ್ನೆ ಮಾಡ್ತಿರ್ತಾರೆ, ಹೋಗೋಣ ಬಂದೆ ಈ ಥರದ್ದು. ಬಟ್ ಅವರು ಈಗ ಫೋರ್ಸ್ಫುಲಿಯಾಗಿ ಅಲ್ಲ, ಅವ್ರ ನಾಯಕರೇ ಕೂತ ಮೇಲೆ ಅವರು ಕೂರ್ಬೇಕಲ್ಲ ಈಗ. ಹಂಗಾಗಿ ಕೈ ಮೇಲೆ ತಲೆ ಇಟ್ಟು ಅವರು ಕೂಡ DK ಶಿವಕುಮಾರ್ ಅವರ ಪಕ್ಕದಲ್ಲೇ ಕೂತಿದ್ದಾರೆ. ಉಳಿದಂಥ ಎಲ್ಲ ನಾಯಕರುಗಳು ಸ್ವಲ್ಪ ಅವ್ರ ಮುಖದಲ್ಲಿ ನೋಡ್ರೆ ಗೊತ್ತಾಗುತ್ತೆ, ಭಾಳ ಟಯರ್ಡ್ ಆಗಿದ್ದಾರೆ. ಅಲ್ಲಿ ಪಕ್ಕದಲ್ಲಿ ಶ್ರೀನಿವಾಸ್ ಅವರು ಕೂಡ ಇದ್ದಾರೆ, ಅವ್ರನ್ನೂ ನೋಡ್ಬೋದು, ಭಾಳ ಬಳಲಿದ್ದಾರೆ. ಯಾಕಂತಂದರೆ ಒಂದು ಜಾಥಾ ಬಂದು ಅಲ್ಲಿ ಬಂದು ಕೂತಿರುವಂಥದ್ದು. ಬಟ್ ಈಗ ಸದ್ಯಕ್ಕೆ ಹೇಳಂಗಂತೂ ಇಲ್ಲ. VD ಸತೀಶನ್ ಅವರನ್ನು ನೋಡಿ ಅಲ್ಲಿ DK ಶಿವಕುಮಾರ್ ಅವರ ಬಲಗಡೆ ಕೂತಿದ್ದಾರೆ.
ಈಗ ಸದ್ಯಕ್ಕೆ ಆ ಪ್ರತಿಭಟನಾ ಸ್ಥಳದಿಂದ ಹೇಳೋಕ್ಕೂ ಇಲ್ಲ. ಹಂಗಾಗಿ ಈಗ ಇದೊಂದು ರೀತಿ ಅನ್ಪ್ಲ್ಯಾಂಡ್ ಆಗಿ ಆಗಿರುವಂಥ ಪ್ರತಿಭಟನೆ. ಹಾಗಾಗಿ ಇದು ಎಲ್ಲಿ ತನಕ ಮುಂದುವರ್ಸ್ಕೊಂಡು ಹೋಗುತ್ತೆ ಏನು ಅನ್ನುವಂಥದ್ದು ಆ ನಾಯಕರುಗಳಿಗೂ ಕೂಡ ಇದು ಸದ್ಯಕ್ಕೆ ಐಡಿಯಾ ಇಲ್ಲ. ಆ ಕಾರಣಕ್ಕಾಗಿಯೇ ಇದು ಯಾವ ಕಡೆಗೆ ಹೋಗುತ್ತೆ ಅನ್ನುವಂಥದ್ದು ಭಾಳ ಅಚ್ಚರಿ ಮೂಡಿಸ್ತಾ ಇದೆ, ಆಶ್ಚರ್ಯ ಮೂಡಿಸ್ತಾ ಇದೆ, ಕುತೂಹಲ ಮೂಡಿಸ್ತಾ ಇದೆ. ಹೇಗೆ ನಾನು ಹೇಳಿದಾಗೆ ಇದು ಈಗ ನಾನು ಆಗ್ತಾನೆ ಹೇಳ್ತಾ ಇದ್ದನಲ್ಲ, ಆಳಿಗೊಂದು ಕಲ್ಲು ಅನ್ನುವಂಥ ರೀತಿಯಾಗಿ ಈಗ ಏನು ಮೊಹಿಮಾ ಮೊಹಿತ್ರಾ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಏನು ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ಬಹುಶಃ ಅವರಿಗೆ ರೆಸಿಗ್ನೇಷನ್ ಲೆಟ್ರ್ ಬರೆಯೋಕ್ಕೆ ಬರಲ್ಲ ಅಂತ ಕಾಣಿಸುತ್ತೆ, ಆ ಕಾರಣಕ್ಕಾಗಿ ಇನ್ನೂ ರೆಸಿಗ್ನೇಷನ್ ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ಹೀಗೆ ತರಹೇವಾರಿಯಾದಂಥ ಟೀಕೆಗಳನ್ನು ಮಾಡೋದಕ್ಕೂ ಕೂಡ ಈಗ ಒಂದು ಕೇಂದ್ರ ಸರ್ಕಾರನೇ ತಾನು ಕೆಲವು ವಿಚಾರಗಳನ್ನು ಬೇಗ ಇತ್ಯರ್ಥ ಮಾಡದೆ ಬೇಜವಾಬ್ದಾರಿಯನ್ನು ತೋರಿದಂಥ ಕಾರಣಕ್ಕಾಗಿ ಅನುಭವಿಸುವಂತಾಗಿದೆ.